ಶಿರಾ ತಾಲೂಕು ದ್ವಾರಾಳು ಸೇತುವೆ ಮೇಲೆ ಭೀಕರ ರಸ್ತೆ ಅಪಘಾತ. ಕೆಎಸ್ಆರ್ಟಿಸಿ ಬಸ್ ಲಾರಿಗೆ ಡಿಕ್ಕಿ. ಶ್ರೀಕಾಂತ್ ಹಾಗೂ ಓರ್ವ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುತ್ತಾರೆ. ನೆರವಿಗೆ ಧಾವಿಸಿದ ಸ್ಥಳೀಯರು. ಶಿರಾ ಸಾರ್ವಜನಿಕ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರು. ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನು ಕಳಿಸಲಾಗಿದೆ. ತುರ್ತು ಚಿಕಿತ್ಸಾ ವೈದ್ಯರ ಕೊರತೆ. ಈಗ ನಮ್ಮಲ್ಲಿ 4 ಜನ ತುರ್ತು ವೈದ್ಯಾಧಿಕಾರಿಗಳ ಪೋಸ್ಟ್ ಖಾಲಿ ಇದೆ. ಅದನ್ನು ಟ್ರಾನ್ಸ್ಫರ್ ಆಗಿ ಹೋದವರು ಮತ್ತೆ ಫಿಲ್ ಆಗಿಲ್ಲ. ಈಗ ನಾವು ಅದನ್ನು ಇರೋ ಡಾಕ್ಟ್ರುಗಳಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀವಿ. 16 ಜನ ಇರ್ತಾಯಿದ್ವಿ, ಈಗ 12 ಜನ ಇದ್ದೀವಿ. 12 ಜನದಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ವಿ. ಏನಂದರೆ ಈ ಥರ ತುರ್ತು ಪರಿಸ್ಥಿತಿ ಬಂದಾಗ ಕ್ವಾರ್ಟರ್ಸಲ್ಲೇ ನಾವೆಲ್ಲ ಇರೋದ್ರಿಂದ ಚಕ್ಕಂತ ಬಂದು ಅದಕ್ಕೆ ತುರ್ತಾಗಿ ಅಟೆಂಡ್ ಮಾಡ್ತಾಯಿದ್ದೀವಿ. ಆ ಥರ ನಡೀತಾ ಇದೆ. ಬಟ್ ಡೆಫಿನೆಟಾಗಿ ನಮಗೆ ಇನ್ನೂ 4 ಜನ ವೈದ್ಯರ ಅಗತ್ಯತೆ ತುಂಬ ಇದೆ ಸರ್. ಶಿರಾ ತಾಲೂಕು ದ್ವಾರಳು ಸೇತುವೆ ಮೇಲೆ ಟೈರ್ ಪಂಚರ್ ಆಗಿ ನಿಂತಿದ್ದ ಲಾರಿಗೆ ಮಧ್ಯಾಹ್ನ ಸುಮಾರು 12:15 ವೇಳೆಗೆ ಶಿಡ್ಲಘಟ್ಟದಿಂದ ಚಿತ್ರದುರ್ಗಕ್ಕೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಹಾಗೂ ಮಹಿಳೆ ಸಾವನ್ನಪ್ಪಿರುತ್ತಾರೆ. 13ರಿಂದ 15 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು, ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡವರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಲಾಗಿತ್ತು. ಅವರಲ್ಲಿ ಚಾಲಕ ಶ್ರೀಕಾಂತ್ ಹಾಗೂ ಇನ್ನೋರ್ವ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬಸ್ಸಿನಲ್ಲಿ ಒಟ್ಟು 36 ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಅಪಘಾತ ಸಂಭವಿಸಿದ ಕೂಡಲೇ ನೆರವಿಗೆ ಧಾವಿಸಿದ ಗ್ರಾಮಸ್ಥರು ಹಾಗೂ ಪೊಲೀಸರು ಗಾಯಾಳುಗಳನ್ನು ರಕ್ಷಿಸಿ ಶಿರಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟರು. ಅಪಘಾತದ ಸ್ಥಳಕ್ಕೆ ಹಾಗೂ ಶಿರಾ ಸರ್ಕಾರಿ ಆಸ್ಪತ್ರೆ ತುರ್ತು ನಿಗಾ ಘಟಕಕ್ಕೆ ಧಾವಿಸಿದ ಮಾಜಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡ, ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ, ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲು ನೆರವಾದರು. ಖಾಸಗಿ ಆಂಬ್ಯುಲೆನ್ಸ್ನವರು ಕೂಡ ಗಾಯಾಳುಗಳನ್ನು ತುಮಕೂರಿನ ಆಸ್ಪತ್ರೆಗೆ ಸೇರಿಸಲು ನೆರವಾಗಿ ಮಾನವೀಯತೆ ಮೆರೆದರು. ಶಿರಾ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿ ಸಕಾಲಕ್ಕೆ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿದ್ರು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹಳಷ್ಟು ವಾಹನಗಳು ಸಂಚರಿಸ್ತವೆ. ಇಲ್ಲಿಂದ ಸುಮಾರು 19 ಜಿಲ್ಲೆಗಳಿಗೆ ವೆಹಿಕಲ್ಗಳು ಪಾಸಾಗುತ್ತೆ ಸಿರಾ ನಗರ ಮೋದ ಮತ್ತು ಬೈಪಾಸ್ನಲ್ಲಿ. ಹೀಗಾಗಿ ಈ ದಿವಸ ಏನು ಅವಘಡ ಆಗಿದೆ, ಈ ಸಂದರ್ಭದಲ್ಲಿ ನಮಗೆ ನಮ್ಮ ಸರ್ಕಾರಿ ವಾಹನಗಳ ಜೊತೆಗೆ ಖಾಸಗಿ ಆಂಬ್ಯುಲೆನ್ಸ್ ವಾಹನಗಳವರು ಕೈ ಜೋಡಿಸಿ ಪೇಷಂಟ್ಗಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಅವರಿಗೆ ಈಗಾಗಲೇ
ನಾವು ಅದೇನು ಖರ್ಚು ವೆಚ್ಚ ಬರುತ್ತೋ ಅದನ್ನು ಆಸ್ಪತ್ರೆಯಿಂದ ಭರಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಆಂಬುಲೆನ್ಸ್ಗಳಿಗೆ ಇಂಧನವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತೇವೆ ಅಂತಕ್ಕಂಥ ವಾಗ್ದಾನವನ್ನು ನೀಡಿದ್ದೇವೆ, ಅದನ್ನು ಮಾಡ್ತೇವೆ. ಇವತ್ತಿನ ದಿನ ಶಿರಾ ಹಿರಿಯೂರು ಮಧ್ಯದಲ್ಲಿ ದ್ವಾರಾಳು ಗ್ರಾಮದ ಒಂದು ಬ್ರಿಡ್ಜ್ ಪಕ್ಕ ಸರ್ಕಾರಿ ಬಸ್ಸು ಮತ್ತು ಲಾರಿಗೆ ಆಕ್ಸಿಡೆಂಟ್ ಆಗಿ ಸುಮಾರು 25ರಿಂದ 30 ಗಾಯಾಳುಗಳು ನಮ್ಮ ಸಾರ್ವಜನಿಕ ಆಸ್ಪತ್ರೆ ತುರ್ತು ಚಿಕಿತ್ಸಾ ಕೇಂದ್ರಕ್ಕೆ ಬಂದಿದ್ದು. ಅದರಲ್ಲಿ ಒಂದು 3ರಿಂದ 4 ಜನ ಸ್ವಲ್ಪ ಸೀರಿಯಸ್ ಇದ್ದಿದ್ದರಿಂದ ಅವ್ರಿಗೆ ತಕ್ಷಣ ತುರ್ತು ಚಿಕಿತ್ಸೆ ನೀಡಿ ಜಿಲ್ಲಾ ಆಸ್ಪತ್ರೆಗೆ ಅವ್ರಿಗೆ ಬೇಕಾದಂಥ ಹೆಚ್ಚಿನ ಚಿಕಿತ್ಸೆಗೆ ಕಳಿಸಿರ್ತೇವೆ. ಉಳಿದಂತೆ ಒಂದು 8ರಿಂದ 10 ಜನ ಕಾಲಿನಲ್ಲಿ ಮತ್ತು ಕೈಗಳಲ್ಲಿ ಮೃತ ಆಗಿತ್ತು, ಮೂಳೆ ಮೃತ. ಅವ್ರಿಗೂ ತುರ್ತು ಚಿಕಿತ್ಸೆ, ಪ್ರಥಮ ಚಿಕಿತ್ಸೆ ಕೊಟ್ಬಿಟ್ಟು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಿದ್ದೇವೆ. ಉಳಿದಂತೆ ಒಂದು 15ರಿಂದ 20 ಪೇಷಂಟ್ಸು ನಮ್ಮ ಇಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಯಾವ ತುಮಕೂರಿಗೆ ಕಳಿಸ್ಕೊಡಲಾಗಿದೆ. ಹಾಗೆಯೇ ಇಲ್ಲೆಲ್ಲ ನಮ್ಮ ಆಂಬುಲೆನ್ಸ್ ಮೊದಲನೇದಾಗಿ ಆಂಬುಲೆನ್ಸ್ ಸಿಬ್ಬಂದಿ ವರ್ಗದವರು ಎಲ್ಲ ಪೇಷಂಟ್ನು, ಪ್ರತಿಯೊಬ್ಬರು ಪೇಷಂಟ್ನು ಚೆನ್ನಾಗಿ ತಗೊಂಬಂದು ಇಲ್ಲಿ ಬಿಟ್ಟು ಮತ್ತೆ ಅದೇ ರೀತಿಯೇ ತುಮಕೂರಿಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಏನು ಪೇಷಂಟ್ ಆಗಿ ತುಮಕೂರಿಗೆ ಹೋಗಿದ್ದಾರೆ ಅವರೆಲ್ಲರೂ ಬೇಗ ಬಹು ಆರೋಗ್ಯವಾಗಿ ಬಂದು ಅವ್ರ ಮನೆಗೆ ಸೇರ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಹಾಗೆಯೇ ಅವ್ರ ಕಡೆ ಇರೋವಂಥವ್ರು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇರಿರುವಂಥವ್ರಿಗೆ ನೀವು ಕೂಡ ಸಂಪರ್ಕ ಮಾಡಿ ಅಲ್ಲಿ ನೋಡಲಿಕ್ಕೆ ಹೋಗ್ಬೋದು. ಇದಕ್ಕೆಲ್ಲ ಸಾರ್ವಜನಿಕರು ಮತ್ತು ಇಲ್ಲಿ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ನಾನು ಹೃದಯಪೂರ್ವಕ